ನಮಸ್ತೆ. ಕರಾವಳಿ ನಾಡಿಯ ಕಾರ್ಕಳ ಸುದ್ದಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಶೇಖಾವತ್ ಕಾರ್ಕಳಕ್ಕೆ ಗುರುವಾರ ಆಗಮಿಸಿ ಆನೆಕೆರೆ ಬಸದಿ ರಾಮಸಮುದ್ರ ವೀಕ್ಷಿಸಿದರು. ಕೇಂದ್ರ ಸಚಿವರನ್ನು ಶಾಸಕ ವಿ ಸುನೀಲ್ ಕುಮಾರ್, ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಸ್ವಾಗತಿಸಿದರು. ಸಚಿವರು ಸ್ವದೇಶಿ ದರ್ಶನ್ ಯೋಜನೆಯಡಿ 116 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಭರವಸೆ ನೀಡಿದರು. ಶಾಸಕ ವಿ ಸುನೀಲ್ ಕುಮಾರ್ ಅವರು ಬಾಹುಬಲಿ ಕೇಂದ್ರೀಕರಿಸಿ 116 ಕೋಟಿ ರೂಪಾಯಿ ವೆಚ್ಚದ ಪ್ರವಾಸಿ ತಾಣ ಅಭಿವೃದ್ಧಿಗೆ ನೀಲಿ ನಕ್ಷೆ ಯೋಜನೆಯ ಕುರಿತು ಮಾಹಿತಿ ನೀಡಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್, ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್, ಹಿರಿಯ ನ್ಯಾಯವಾದಿ ಎಂಕೆ ವಿಜಯಕುಮಾರ್, ಮಹಾವೀರ ಹೆಗ್ಡೆ, ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗ, ಉಪಾಧ್ಯಕ್ಷ ಪ್ರಶಾಂತ್ ಕೋಟ್ಯಾನ್ ಸಹಿತ ಹಲವು ಮುಖಂಡರು ಸಚಿವರನ್ನು ಬರಮಾಡಿಕೊಂಡರು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ, ಕುಂದಾಪುರ ವಿಭಾಗ ಸಹಾಯಕ ಆಯುಕ್ತೆ ರಶ್ಮಿ, ತಹಶೀಲ್ದಾರ್ ಪ್ರದೀಪ್ ಕುಮಾರ್, ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆನೆಕೆರೆ ಬಸದಿ ವೀಕ್ಷಣೆ ಬಳಿಕ ಸಚಿವರು ಪ್ರವಾಸಿ ಕೇಂದ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು. ಕುಕ್ಕುಂದೂರಿನ ಪರಪ್ಪುಗುತ್ತು ಕರೆಯ ಪಿಚಂಡಿ ಬೊಬ್ಬರ್ಯ ನೀಚ ಹಾಗೂ ಗುಳಿಗ ದೈವಸ್ಥಾನದ ಜೀರ್ಣೋದ್ಧಾರಗೊಂಡು ನೂತನ ಶಿಲಾಮಯ ದೈವಸ್ಥಾನದ ಪುನರ್ ಪ್ರತಿಷ್ಠೆ ಮೇ 9ರಂದು ಕುಕ್ಕುಂದೂರಿನ ಪರಪ್ಪುಗುತ್ತು ಕರೆಯಲ್ಲಿ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಹಸಿರು ಕಾಣಿಕೆ ಸಮರ್ಪಣೆ ಇಂದು ನಡೆಯಿತು. ಹಸಿರು ಕಾಣಿಕೆ ಮೆರವಣಿಗೆಯಲ್ಲಿ ಮಠಾಧೀಶರು, ಸಮಿತಿಯವರು, ಊರ ಭಕ್ತರು ಪಾಲ್ಗೊಂಡಿದ್ದರು. ಬೆಳಗ್ಗೆ ಶಾಸಕ ವಿ ಸುನೀಲ್ ಕುಮಾರ್ ಜೀರ್ಣೋದ್ಧಾರಗೊಂಡ ದೈವಸ್ಥಾನ ವೀಕ್ಷಿಸಿದರು. ಕಾರ್ಕಳ ಬಿಜೆಪಿ ಮಂಡಲ ವತಿಯಿಂದ ಆಪರೇಷನ್ ಸಿಂಧೂರ ಬೆಂಬಲಿಸಿ ದೇಶದ ಸೈನಿಕರಿಗೆ ಉಳಿತು ಬಯಸಿ ಮೇ 9ರಂದು ಸಂಜೆ 7:30ಕ್ಕೆ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದ ಬಳಿ ಇರುವ ಹನುಮಾನ್ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಯಲಿದೆ. ಬಿಜೆಪಿ ಕಚೇರಿಯಿಂದ ಮೆರವಣಿಗೆ ಮುಖಾಂತರ ಹೊರಟು ಪೂಜೆ ನೆರವೇರಿಸಲಾಗುವುದೆಂದು ಬಿಜೆಪಿ ಮಂಡಳ ಸಮಿತಿ ತಿಳಿಸಿದೆ. ಹಿರ್ಗಾನ ಲಕ್ಷ್ಮೀಪುರ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಗೋವಾದ ಗುರೂಜಿ ಶ್ರೀ ಕಾಳಿದಾಸ ಸಾವೈಕರ್ ಅವರ ನೇತೃತ್ವದಲ್ಲಿ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಿಯ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಅದ್ದೂರಿಯಿಂದ ನಡೆಯುತ್ತಿದೆ. ಮೇ 9ರಂದು ಬೆಳಗ್ಗೆ ಸ್ಥಳ ಪ್ರಕಾರ ಶುದ್ಧಿ, ಆವಾಹಿತ ದೇವತಾ ಪೂಜನೆ, ಸಪ್ತಶತಿ ಪಾರಾಯಣ ಮತ್ತು ಹವನ ಸುಹಾಸಿನಿ ಮತ್ತು ಕುಮಾರಿಕಾ ಪೂಜೆ, 100 ಸುಹಾಸಿನಿಯರು ಮತ್ತು 100 ಜನ ಕುಮಾರಿಯರು ಲಘು ಪೂರ್ಣಾಹುತಿ ವಿಧಾನಗಳು ನಡೆಯಲಿವೆ. ಲೋಕಲ್ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ. ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.